ದೇಶದ ಮೋಸ್ಟ್ ಸೀನಿಯರ್ ಎಂಎಲ್ಎ ಯುವ ರಾಜಕಾರಣಿಗಳ ಅಜ್ಜ ದಾವಣಗೆರೆ ಜನರ ಅಪ್ಪಾಜಿ ಶಾಮನೂರು ಶಿವಶಂಕರಪ್ಪ ಇಹಲೋಕ ತ್ಯಜಿಸಿದ್ದಾರೆ. 6 ದಶಕಗಳಿಂದಲೂ ನಿರಂತರವಾಗಿ ರಾಜಕೀಯ ಮಾಡಿಕೊಂಡು ಬಂದಿದ್ದ ಅವರು ಲಕ್ಷಾಂತರ ಅಭಿಮಾನಿಗಳನ್ನು ಅಗಲಿದ್ದಾರೆ. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನಡೆದಿದ್ದು ಪತ್ನಿಯ ಸಮಾಧಿ ಪಕ್ಕದಲ್ಲೇ ಶಾಮನೂರು ಚಿರನಿದ್ರೆಗೆ ಜಾರಿದ್ದಾರೆ. ದೊಡ್ಡತನದಲ್ಲಿ ನೀವೇ ದೊಡ್ಡವರು, ದೊಡ್ಡ ಮನೆ ದೊರೆಯೇ, ದಾನ ಧರ್ಮ ಮಾಡಿ ತುಂಬು ಪ್ರೀತಿ ನೀಡಿ ನಮ್ಮ ಬಿಟ್ಟು ಹೋದಿರೇ. ಇಹಲೋಕ ತ್ಯಜಿಸಿದ ಶಾಮನೂರು ಶಿವಶಂಕರಪ್ಪ. ಎಲ್ಲಿದೆ ಹೋಲಿಕೆ ನಿಮ್ಮ ವಿನಯಕ್ಕೆ, ಬತ್ತಿದೆ ಕೋಟಿ ಕಂಗಳು. ರಾಜಕೀಯ ಅಜಾತ ಶತ್ರುಗೆ ಕೋಟಿ ಕಂಬನಿ. ಮುಗಿಯದ ನೋವಿಗೆ ನೆನಪೆ ಕಾಣಿಕೆ, ಮಿಡಿದಿದೆ ಕೋಟಿ ಮನಗಳು. ನಿಮ್ಮ ಪ್ರೀತಿಯ ಬೊಂಬೆ ಹೇಳುತ್ತೈತೆ. ಶಿಕ್ಷಣ ಕ್ರಾಂತಿಕಾರಿ ಶಾಮನೂರಿಗೆ ಅಶ್ರು ತರ್ಪಣ. ನಮ್ಮ ಊರ ದೀಪ ಕಾಂಗ್ರೆಸ್ ಕಟ್ಟಾಳು, ದಾವಣಗೆರೆಯ ಧಣಿ, ದೇಶದ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪನವರು ಇಹಲೋಕ ತ್ಯಜಿಸಿದ್ದಾರೆ. ಶಾಮನೂರು ಅಗಲಿಕೆಯಿಂದ ರಾಜ್ಯದ ರಾಜಕೀಯ ರಂಗ ಬಡವಾಗಿದೆ. ಲಕ್ಷಾಂತರ ಅಭಿಮಾನಿಗಳು, ಬೆಂಬಲಿಗರು ಪ್ರೀತಿಯ ಅಪ್ಪಾಜಿ ಇಲ್ಲದೆ ಬಡವಾಗಿದ್ದಾರೆ. ಬೆಟ್ಟದಂತ ಮನಸ್ಸು ಕರಗಿತು, ಬೆಂಕಿಯಂಥ ಕಣ್ಣು ನೆನೆಯಿತು. ಕಲ್ಲಿನಂತ ದೇಹ ಕುಗ್ಗಿತ, ಕಲ್ಪವೃಕ್ಷ ಒಣಗಿ ಹೋಯಿತು. ಸುಮಾರು 6 ದಶಕಗಳ ಕಾಲ ಕರ್ನಾಟಕದಲ್ಲಿ ರಾಜಕೀಯ ಮಾಡಿದ ಶಾಮನೂರು ಶಿವಶಂಕರಪ್ಪ ಅವರು ತಮ್ಮ ಆಸೆಯಂತೆ ಅಧಿಕಾರದಲ್ಲಿದ್ದಾಗಲೇ ಇಹಲೋಕ ತ್ಯಜಿಸಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ ಕಾಂಗ್ರೆಸ್ನ ಹಿರಿಯ ಶಾಸಕ ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾದ ಶಾಮನೂರು ಅವರು ಕಳೆದೊಂದು ತಿಂಗಳಿನಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಆದರೆ ಚಿಕಿತ್ಸೆ ಫಲಕಾರಿ ಆಗದೆ ನಿನ್ನೆ ವಿಧಿವಶರಾಗಿದ್ದಾರೆ. ಕಾಲ ನೀನು ಮಾಯಾ, ಎಲ್ಲ ನಿನಗೆ ನ್ಯಾಯ. 94 ವರ್ಷದ ಶಾಮನೂರು ಶಿವಶಂಕರಪ್ಪ ಅವರು ಭಾರತದಲ್ಲೇ ಹಿರಿಯ ಶಾಸಕ ಎನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ರು. ಕೇವಲ ರಾಜಕೀಯ ಅಷ್ಟೇ ಅಲ್ಲದೆ ಉದ್ಯಮದಲ್ಲೂ ಹೆಚ್ಚಿನ ಹೆಸರು ಮಾಡಿದ್ದ ಶಾಮನೂರು ಅವರು ಶಿಕ್ಷಣ ಸಂಸ್ಥೆ ಸೇರಿ ಹಲವಾರು ಉದ್ಯಮಗಳನ್ನ ಕಟ್ಟಿದ್ದಾರೆ. ಶಿಕ್ಷಣ ಕ್ರಾಂತಿಯನ್ನೇ ಸೃಷ್ಟಿಸಿದ್ದ ಅಭಿಮಾನಿಗಳ ಪ್ರೀತಿಯ ಅಪ್ಪಾಜಿ LKG ಇಂದ MBBS ವರೆಗೂ 50ಕ್ಕೂ ಅಧಿಕ ಶಿಕ್ಷಣ ಕೇಂದ್ರಗಳು, ಬ್ಯಾಂಕ್ಗಳು, 10 ಶಾಖೆಗಳು, ರೈಸ್ ಮಿಲ್ಗಳು, ಸಕ್ಕರೆ ಕಾರ್ಖಾನೆಗಳನ್ನ ದಾವಣಗೆರೆ ಹಾಗೂ ಸುತ್ತಮುತ್ತ ಊರುಗಳಲ್ಲಿ ಸ್ಥಾಪಿಸಿ ಜಿಲ್ಲೆಯನ್ನ ಶಿಕ್ಷಣ, ಉದ್ಯಮ, ವೈದ್ಯಕೀಯ, ಆರ್ಥಿಕ ಕ್ಷೇತ್ರಗಳಲ್ಲಿ ಬೆಳೆಸಿ ದಾವಣಗೆರೆಯ ಧಣಿ ಅಂತ ಅನಿಸಕದ ಜಿಲ್ಲೆಗಳಿಗೆ ಹೋಲಿಸಿದ್ರೆ ದಾವಣಗೆರೆ ಜಿಲ್ಲೆಯು, ಅದರಲ್ಲೂ ನಗರವಂತೂ ಶಿಕ್ಷಣ, ಉದ್ಯಮ, ವೈದ್ಯಕೀಯ, ಆರ್ಥಿಕ ಕ್ಷೇತ್ರಗಳಲ್ಲಿ ಸಾಕಷ್ಟು ಬೆಳವಣಿಗೆಯಾಗಿದೆ. ಇದಕ್ಕೆ ಕಾರಣ ಇಲ್ಲಿನ ಬಾಪೂಜಿ ಸಂಸ್ಥೆ ಅಂತ ದೊಡ್ಡ ಸಾಮ್ರಾಜ್ಯ. ಆ ಸಾಮ್ರಾಜ್ಯಕ್ಕೆ ಗೌರವ ಕಾರ್ಯದರ್ಶಿ ಆಗಿದ್ದ ಶಾಮನೂರು ಶಿವಶಂಕರಪ್ಪನವರು ಹೊಸ ಛಾಪನ್ನೇ ಮೂಡಿಸಿದ್ರು. ತಮ್ಮ ಹಾಸ್ಯ ಪ್ರಜ್ಞೆ, ನೇರ ಮಾತುಗಳಿಂದಲೇ ಜನರನ್ನ ಸೆಳಿತಾ ಇದ್ರು. ಎಷ್ಟೇ ಶ್ರೀಮಂತರಾಗಿದ್ದರೂ ದಾವಣಗೆರೆಯ ಜನರಿಗೆ ಇವರು ಪ್ರೀತಿಯ ಅಪ್ಪಾಜಿಯಾಗಿದ್ರು. ಬಂದಳದ ಸೂರ್ಯ ಬಂದನೇನು ಮರಳಿ, ಚಿಕ್ಕಯ್ಯ ಜಮಾನ ನಿಂತನೇನು ಅರಳಿ. ಎಂದು ದಾವಣಗೆರೆಯ ಹೈಸ್ಕೂಲ್ ಮೈದಾನದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ರಾಜ್ಯದ ಬಹುತೇಕ ಸ್ವಾಮೀಜಿಗಳು ಹಾಗೂ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸೇರಿ ಎಲ್ಲ ಪಕ್ಷದ ರಾಜಕೀಯ ಗಣ್ಯರು ಹಿರಿಯ ನಾಯಕನ ಅಂತಿಮ ದರ್ಶನ ಪಡೆದರು. ಅಲ್ಲದೆ ಪ್ರೀತಿಯ ಅಜ್ಜನನ್ನ ನೋಡಲು ಲಕ್ಷಾಂತರ ಅಭಿಮಾನಿಗಳು,
ಬೆಂಬಲಿಗರು ಆಗಮಿಸಿ ಕಣ್ಣೀರ ವಿದಾಯ ನೀಡಿದ್ರು. ದಾವಣಗೆರೆಯವರೇ ಆದ ನಟಿ ಅದಿತಿ ಪ್ರಭುದೇವ ಕೂಡ ಆಗಮಿಸಿ ಅಂತಿಮ ದರ್ಶನ ಪಡೆದು ಶಿವಶಂಕರಪ್ಪ ಅವರ ಜೊತೆಗಿನ ಒಂದು ಒಡನಾಟವನ್ನ ನೆನೆದ್ರು. ಕಾವೇರಿ ಸೀಮ್ಯಾಗ ಕನ್ನಡ ಮಣ್ಣಿನ ಮಡಿಲಾಗ ಬಂದಾನೋ ತೇರ್ನಂಗ ತಂದೆಗೆ ತಕ್ಕ ಮಗ. ಏನು ಕಲ್ಲೇಶ್ವರ ರೈಸ್ ಮಿಲ್ನಲ್ಲಿರೋ ಪತ್ನಿ ಪಾರ್ವತಿ ಸಮಾಧಿಯ ಪಕ್ಕದಲ್ಲೇ ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಶಾಮನೂರು ಶಿವಶಂಕರಪ್ಪ ಅವರ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಯಿತು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ವಿಧಿವಿಧಾನ ನೆರವೇರಿದ್ದು ಪಂಚಪೀಠಾಧೀಶರ ಪಾದೋದಕದ ಮೂಲಕ ಅಭಿಷೇಕ ಮಾಡಲಾಯಿತು. ಶಿವ ಪಾರ್ವತಿ ಪದ್ಧತಿಯಂತೆ ಕ್ರಿಯಾ ಸಮಾಧಿ ನಡೆದಿದ್ದು ಮಣ್ಣನ್ನು ಬಳಸದೆ ವಿಭೂತಿಯಲ್ಲೇ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಈ ಮೂಲಕ ದಾವಣಗೆರೆ ಜನರ ಪ್ರೀತಿಯ ಅಜ್ಜ, ಕರುನಾಡು ರಾಜಕಾರಣಿಗಳ ಅಜ್ಜ, ದೇಶದ ಹಿರಿಯ ಶಾಸಕರ ಯುಗಾಂತ್ಯವಾಗಿದೆ. ಗ್ಯಾರಂಟಿ ನ್ಯೂಸ್ ದಾವಣಗೆರೆ.